ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಸೋಮವಾರದ ವ್ಲಾಗು ಅಂದರೆ ರಕ್ಷಾಬಂಧನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ಟೈಟಲಲ್ಲಿ ನೋಡಿರೋ ಥರನೇ 10 kg ಫ್ಯಾಟ್ ಬರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕ್ನ ನಿಮಗೆ ಶೇರ್ ಮಾಡ್ಕೊತೀನಿ. ತುಂಬಾ ಅದ್ಭುತವಾಗಿ ವರ್ಕ್ ಆಗುತ್ತೆ. ಕಡಿಮೆ ಟೈಮಲ್ಲೇ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡೋ ಅಂಥ ಒಂದು ವೆಯ್ಟ್ ಲಾಸ್ ಡ್ರಿಂಕ್, ಫ್ಯಾಟ್ ಬರ್ನಿಂಗ್ ಡ್ರಿಂಕು. ಹೇಳಿರೋ ಥರನೇ 10 kg ಖಂಡಿತ ಯಾರೆಲ್ಲ ತುಂಬ ಓವರ್ ವೆಯ್ಟ್ ಇರೋರು ಖಂಡಿತ ಕಡಿಮೆ ಆಗೇ ಆಗುತ್ತೆ. ಅದು ಬಾಡಿಯಲ್ಲಿರುವಂಥ ಫ್ಯಾಟ್ ಕಂಟೆಂಟ್, ಮಸಲ್ ಫ್ಯಾಟ್ ಕಡಿಮೆ ಆಗೋದಿಲ್ಲ, ಫ್ಯಾಟ್ ಏನಿರುತ್ತಲ್ಲ ಅದನ್ನು ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಸೊ ಅಂಥ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ನಿಮಗೆ ತೋರಿಸ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ಮಳೆ ತುಂಬ ಜೋರಾಗಿ ಬರ್ತಿತ್ತು. ರಕ್ಷಾಬಂಧನ ಇರೋದ್ರಿಂದ ಆರಾಧ್ಯಗೂ ಸ್ಕೂಲ್ ಇರಲಿಲ್ಲ. ಬೆಳಗ್ಗೆನೇ ರಾಖಿ ಕಟ್ಸೋಣ ಅಂತ ಅಂದ್ಕೊಂಡ್ರೆ ಏನು ಟೈಮೆಲ್ಲ ಸರಿ ಇರಲಿಲ್ಲ. ಬೆಳಗ್ಗೆ 5:30ಇಂದ ಮಧ್ಯಾಹ್ನ 1:30ವರೆಗೂ ಟೈಮ್ ಸರಿ ಇಲ್ಲ. ಸೊ ಆ ಟೈಮಲ್ಲಿ ರಾಖಿನ ಎಲ್ಲ ಕಟ್ಸ್ಬಾರ್ದು ಅಂತ ಎಲ್ಲ ಕಡೆ ತಿಳಿಸ್ತಿದ್ರು, ವೀಡಿಯೋಸಲ್ಲಿ ನೋಡಿದ್ದೆ. ಸೊ ಹಾಗಾಗಿನೇ ಅದು ಭದ್ರಕಾಳಿ ಟೈಮ್ ಅಂತ ಹೇಳ್ತಾರಂತೆ ಕಾಲ, ಅದಕ್ಕೆ ಸಾಯಂಕಾಲನೇ ಕಟ್ಸೋಣಂತೆ. ಹೇಗೋ ತಮ್ಮನ ಬರೋಕ್ಕೆ ಹೇಳಿದ್ದೆ, ಅವನು ಬಂದಮೇಲೆ ಎಲ್ಲರೂ ಒಟ್ಟಿಗೆ ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ. ಆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತು ಮಾರ್ನಿಂಗು ನಾನು ಹೇಳಿದ್ನಲ್ಲ, ಒಂದು ಪವರ್ಫುಲ್ ಆಗಿರೋ ಫ್ಯಾಟ್ ಬರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ವ್ಲಾಗ್ ಇರ್ಬೋದು, ನಾನು ಅದರಲ್ಲಿ ಡೆಫಿನೆಟ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗಿರೋ ಅಂಥದ್ದು, ಹೆಲ್ದಿ ರೆಸಿಪೀಸ್ ಆಗಿರ್ಬೋದು. ಸೊ ಚೆಕ್ಔಟ್ ಮಾಡೋದು ಮಾತ್ರ ಮರಿಬೇಡಿ. ಈ ಡ್ರಿಂಕಿಗೆ ಮೇಯ್ನಾಗಿ ಬೇಕಾಗಿರೋದು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಕಲೋಂಜಿ ಸೀಡ್ಸ್. ಸೊ ಕರಿ ಜೀರಿಗೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಆ್ಯಕ್ಚುಲಿ ಇದು ಕರಿ ಜೀರಿಗೆ ಅಲ್ಲ, ಕಲೋಂಜಿ ಅಂತಲೇ ಹೇಳ್ತೀವಿ. ನೀವು ಸರಿಯಾಗಿ ನೋಡ್ಕೊಳ್ಳಿ ಯಾವ ಥರ ಇರುತ್ತೆ ಅಂತ. ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು 10ರಿಂದ 15 ಈ ಕಾಳುಗಳನ್ನ ತೊಗೊಂಡ್ಬಿಟ್ಟು ಸ್ವಲ್ಪ ಕ್ರಷ್ ಮಾಡ್ಕೊಳ್ತೀನಿ. ಈ ಥರ ಪೌಡರ್ ಫಾರ್ಮಲ್ಲಿ, ಈ ಥರ ನಮಗೆ ಸ್ವಲ್ಪ ತೊಗೊಳೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಆ ಥರ ಮಾಡಿಟ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು 1 ಟೇಬಲ್ ಸ್ಪೂನಷ್ಟು ಓಮ್ ಕಾಳು, ಅಜ್ವಾನೆ ಕಾಳು ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅಜ್ವಾನೆ ಕಾಳು, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇವೆರಡೂ ಹಾಕಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸರಿಯಾಗಿ ನೋಡ್ಕೊಳ್ಳಿ ನಾನು ಯಾವ ಥರ ಫಾಲೋ ಮಾಡ್ತಾ ಇದ್ದೀನಿಲ್ಲ, ನನಗೆ ಬಂದಿರೋವಂಥ ರಿಸಲ್ಟ್ಸು ಆ್ಯಂಡ್ ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಎಲ್ಲಿನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾವ ಥರ ತೊಗೋಬೇಕು ಆ್ಯಂಡ್ ಯಾರೆಲ್ಲ ತೊಗೋಬೇಕು, ಯಾರು ಅವಾಯ್ಡ್ ಮಾಡಬೇಕು, ಪ್ರತಿಯೊಂದೂ ತಿಳಿಸಿರ್ತೀನಿ. ಸೊ ಡೀಟೇಲಾಗಿ ನೋಡಿಬಿಟ್ಟು ನೀವು ಯಾವುದೇ ಆಗಿರ್ಬೋದು ನೀವು ಟ್ರೈ ಮಾಡ್ಬೋದು. ಸೊ ಈಗ ಅವೆರಡೂ ಹಾಕಿದ್ದೀನಿ, ಬಟ್ ಕಲೋಂಜಿ ಹಾಕಿರಲಿಲ್ಲ. ಸೊ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಕಲೋಂಜಿನ ನಾನು ಸ್ವಲ್ಪ ಕ್ರಷ್ ಮಾಡಿ ತೋರಿಸಿದ್ನಲ್ಲ, ಅದನ್ನು ಯಾವ ರೀತಿಯಾಗಿ ತೊಗೊಂಡಿದ್ದೀನಿ ಅಂತ ತೋರಿಸಿದ್ದೀನಿ ನೋಡಿ. ಸೊ ಹಾಗಾಗಿನೇ ನಾನು ತೊಗೊಂಡಿರೋ ವೇಯಲ್ಲಿ ನೀವು ತೊಗೊಂಡ್ರೆ ನಾನು ಹೇಳಿರೋವಂಥ ರಿಸಲ್ಟ್ಸ್ ಖಂಡಿತ ನಿಮಗೆ ಬರುತ್ತೆ. ಸೊ ಈ ಡ್ರಿಂಕ್ನ ಪ್ರಿಪೇರ್ ಮಾಡಿಟ್ಕೊಂಡು ಮೊದಲೇ ನಾವು ಕ್ರಷ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಕಲೋಂಜಿ ಸೀಡ್ಸ್ನ ಡೈರೆಕ್ಟಾಗಿ ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನಾನೇನು ಮಾಡ್ತೀನಿ ಅಂದರೆ, ಟ್ಯಾಬ್ಲೆಟ್ ಯಾವ ರೀತಿಯಾಗಿ ತೊಗೊತೀವಲ್ಲ ಆ ಥರ ಸ್ವಲ್ಪ ತೊಗೊಂಡ್ಬಿಟ್ಟು ನಾನು ನುಂಗ್ಬಿಡ್ತೀನಿ. ಸೊ ಡೈರೆಕ್ಟ್ ಕಾಳುಗಳ್ನ ತೊಗೊಳೋದಕ್ಕಿಂತ ಈ ಥರ ಸ್ವಲ್ಪ ಲೈಟಾಗಿ ಕ್ರಷ್ ಮಾಡಿಕೊಂಡು ಈ ಪೌಡರ್ನ ನಾವು ಈ ಥರ ಡೈರೆಕ್ಟಾಗಿ ತೊಗೊಳೋದ್ರಿಂದ ಇದರಿಂದ ಹೆಚ್ಚಾಗಿ ಬೆನಿಫಿಟ್ಸ್ ಬರುತ್ತೆ ನಮಗೆ. ಈ ಕಲೋಂಜಿ ಸೀಡ್ಸ್ ಮೇಯ್ನಾಗಿ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ಇದು ಬಂದುಬಿಟ್ಟು ನಮ್ಮ ಬಾಡಿಗೆ ಹೀಟಿಂಗ್ ಎಫೆಕ್ಟ್ ಕೊಡುತ್ತೆ, ನಮ್ಮ ಬಾಡಿಗೆ ಹೀಟ್ ಮಾಡುತ್ತೆ. ಸೊ ಭಾಳ ಹೀಟ್ ಇದೆ ನಮ್ಮ ಬಾಡಿ ಅಂದರೆ ಅಂಥವ್ರು ಅವಾಯ್ಡ್ ಮಾಡಿ. ಮತ್ತು ಪ್ರೆಗ್ನೆಂಟ್ ಟೈಮಲ್ಲಿ ಈ ಕಲೋಂಜಿ ಸೀಡ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಸೊ ನಾರ್ಮಲ್ ಆಗಿದ್ದವರು ಆರಾಮಾಗಿ ತೊಗೋಬೋದು, ವೆಯ್ಟ್ ಲಾಸ್ಗಾಗಿರ್ಬೋದು ಆ್ಯಂಡ್ ಹೆಲ್ತ್ ಬೆನಿಫಿಟ್ಸ್ಗೂ ತುಂಬಾ ಒಳ್ಳೆಯದು. ಬಟ್ ನಾನು ಕ್ವಾಂಟಿಟಿ ಎಷ್ಟು ಹೇಳಿದ್ದೀನಲ್ಲ ಅಷ್ಟೇ ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಒಂದು 10ರಿಂದ 15 ಕಾಳುಗಳು ಒಂದು ದಿನದಲ್ಲಿ, ಅದೇ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಬೇಡ. ಸೊ ಅಷ್ಟನ್ನು ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಕ್ರಷ್ ಮಾಡಿಕೊಂಡು ಸ್ವಲ್ಪ ತೊಗೊಳ್ತಾ ನಾನು ಪ್ರಿಪೇರ್ ಮಾಡ್ಕೊಂಡಿರೋವಂಥ ಡ್ರಿಂಕ್ನ ಎರಡೂ ಸ್ವಲ್ಪ ತೊಗೊಳ್ತಾ ಈ ಥರ ನಾನು ಕಲೋಂಜಿ ಸೀಡ್ಸ್ನ ವೆಯ್ಟ್ ಲಾಸ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಹೇಳಿದ್ನಲ್ಲ, ಫಾಸ್ಟಾಗಿ ರಿಸಲ್ಟ್ಸ್ ಬರುತ್ತೆ, ಇಂಚ್ ಲಾಸ್ ಬೇಗ ನೋಡ್ತೀರಾ ನೀವು. ಸೊ ಒಂದ್ಸಲ ಖಂಡಿತ ಕಂಟಿನ್ಯೂ ಆಗಿ 1 ವೀಕ್ ಟ್ರೈ ಮಾಡಿ ನೋಡಿ, ನಿಮಗೆ ಪರ್ಫೆಕ್ಟಾಗಿ ರಿಸಲ್ಟ್ಸ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಈ ರೊಟೀನ ಬಂದು ನೀವು ಎಂಟಿ ಸ್ಟಮಕಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಫಾಲೋ ಮಾಡೋದ್ರಿಂದ ನಿಮಗೆ ಹೇಳಿದ್ನಲ್ಲ ಈ ಥರ ರಿಸಲ್ಟ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟು ಯಾರೆಲ್ಲ ತೊಗೋಬೇಕು, ಯಾರೆಲ್ಲ ಅವಾಯ್ಡ್ ಮಾಡಬೇಕು ಅಂತ ತಿಳಿಸಿದ್ದೀನಿ, ಅದನ್ನು ನೀವು ಬೇಸ್ ಮಾಡಿಕೊಂಡು ತೊಗೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಈ ಡ್ರಿಂಕ್ನ ತೊಗೊಂಡ್ಮೇಲೆ ಮಿನಿಮಮ್ ಒಂದು 45 ಮಿನಿಟ್ಸ್ ಬೇರೆ ಏನೂ ತೊಗೊಳಕ್ಕೆ ಹೋಗಬೇಡಿ. ಈ ಡ್ರಿಂಕ್ನ ತೊಗೊಂಡಾದ್ಮೇಲೆ ನಮ್ಮ ಬಾಡಿಯಲ್ಲಿ ಮೆಟಬಲಿಸಮ್ ರೇಟು
ತುಂಬ ಜಾಸ್ತಿ ಆಗುತ್ತೆ ಆ್ಯಂಡ್ ಫ್ಯಾಟ್ ಬರ್ನಿಂಗ್ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗಿ ಫ್ಯಾಟ್ ಎಲ್ಲ ಬರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ರೆಗ್ಯುಲರ್ ಆಗಿ ತೊಗೊಂಡಾಗ. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಆಗುವಂಥ ಈ ಡ್ರಿಂಕು. ಇದನ್ನು ತೊಗೊಂಡು ನಾನು ಒಂದು 45 ಮಿನಿಟ್ಸ್ ಟು 1 ಅವರ್ ಏನು ತೊಗೊಳೋದಿಲ್ಲ, ಗ್ಯಾಪ್ ಬಿಟ್ಬಿಟ್ಟು ನಾನಿಲ್ಲಿ ಒಂದು ಸ್ಮೂತಿನ ತೊಗೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನಾನು ಏನು ಮಾಡ್ಕೊಂಡೆ ಅಂದರೆ ಒಂದು ಸ್ಮೂತಿನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಳೋಷ್ಟ್ರೊಳಗೆ ನನಗೆ ಟೈಮ್ ಆಯಿತು. ಸೊ ಹಾಗಾಗಿ ಒಂದು ಸ್ಮೂತಿನ ತೊಗೊಂಡಿದ್ದೀನಿ. ತುಂಬಾ ಸಿಂಪಲ್. ಈಗ ಶ್ರಾವಣ ಬೇರೆ ಇದೆಯಲ್ಲ, ಹಾಗಾಗಿ ಮನೆಯಲ್ಲಿ ಬಾಳೆಹಣ್ಣಾಗಿರ್ಬೋದು, ಹಸಿ ಕಾಯಿ ಆಗಿರ್ಬೋದು, ಇವೆಲ್ಲ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ ಇದರಿಂದನೂ ನಾವು ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ಅಂದರೆ ವೆಯ್ಟ್ ಲಾಸ್ ಸ್ಮೂತಿನ ಮಾಡ್ಕೋಬೋದು. ಸೊ ಅದಕ್ಕೆ ನಾನು ಇಲ್ಲೇನು ತೊಗೊಂಡಿದ್ದೀನಿ ಅಂದರೆ ಒಂದು ಚಿಕ್ಕ ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಹಸಿ ಕೊಬ್ಬರಿ ಒಂದು 4-5 ಪೀಸಸ್ ಅಷ್ಟು ನಾನು ತೊಗೊಂಡಿದ್ದೀನಿ ಇಲ್ಲಿ, ಅಂದರೆ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಿದ್ದೀನಿ ಅಂದರೆ 2 ಖರ್ಜೂರ ತೊಗೊಂಡಿದ್ದೀನಿ, ಹಾಗೆ 2 ವಾಲ್ನಟ್ಟು. ಸೊ ಇವೆಲ್ಲ ಹಾಕ್ಬಿಟ್ಟು ಇದಕ್ಕೆ ಮತ್ತೆ ನಾವು ಹಾಲೇನೂ ಹಾಕೋದು ಬೇಕಾಗಿಲ್ಲ, ಕೊಬ್ಬರಿಯಲ್ಲೇ ನಮಗೆ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಮತ್ತೆ ನಾವು ಲೋ ಫ್ಯಾಟ್ ಮಿಲ್ಕ್ ಆಗಿರ್ಬೋದು ಯಾವುದೇ ಥರದ ಹಾಲು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಬ್ಲೆಂಡರ್ ಪೋರ್ಟಬಲ್ ಬ್ಲೆಂಡರು, ಶ್ರುತಿ ಬಂದಾಗೆಲ್ಲ ಇದನ್ನು ಕ್ಯಾರಿ ಮಾಡ್ತಾಳೆ. ಸೊ ಹಾಸ್ಟೆಲಲ್ಲಿರೋರಿಗೆ ಆ್ಯಂಡ್ ಟೈಮ್ ಇಲ್ಲದೇ ಇರೋರಿಗೆ ಆ್ಯಂಡ್ ಸ್ಟೂಡೆಂಟ್ಸ್ಗೆ ಈ ಥರ ಎಲ್ಲರಿಗೂ ತುಂಬ ಚೆನ್ನಾಗಿ ಯೂಸ್ ಆಗೋವಂಥ ಈ ಪೋರ್ಟಬಲ್ ಬ್ಲೆಂಡರು. ಇದರಲ್ಲಿ ನಾನು ಈ ಸ್ಮೂತಿನ ಮಾಡ್ಕೊಂಡಿದ್ದೀನಿ. ಈ ಸ್ಮೂತಿಗೆ ಎಕ್ಸ್ಟ್ರಾ ನಮಗೆ ಪ್ರೋಟೀನ್ ಹಾಗೆ ಫೈಬರ್ಗೋಸ್ಕರ ನಾನು ನೆನೆಸಿಟ್ಕೊಂಡಿರುವಂಥ ಚಿಯಾ ಸೀಡ್ಸ್ನ ಸ್ವಲ್ಪ ಈ ಸ್ಮೂತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಬ್ರೇಕ್ಫಾಸ್ಟ್ ತುಂಬ ಸಿಂಪಲ್ ಇರುತ್ತೆ, ಬಟ್ ಇದರಲ್ಲಿ ಈ ಒಂದು ಗ್ಲಾಸಲ್ಲಿ ಎಷ್ಟೊಂದು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಆ್ಯಂಡ್ ನಮ್ಮ ಹೆಲ್ತಿಗೆ ಎಷ್ಟೊಂದು ಬೆನಿಫಿಟ್ಸ್ ಕೊಡುತ್ತೆ ಗೊತ್ತಾ. ಸೊ ಹಾಗಾಗಿ ಆದಷ್ಟು ಮಾರ್ನಿಂಗ್ ಟೈಮಲ್ಲಿ ನೀವು ಸ್ಮೂತಿಗಳನ್ನ ತೊಗೊಳೋದಕ್ಕೆ ಪ್ರಿಫರ್ ಮಾಡಿ. ಹೌಸ್ ವೈಫ್ಗಂದರೆ ಮನೇಲಿ ಎಷ್ಟೊಂದು ಕೆಲಸ ಇರುತ್ತೆ, ಮಕ್ಕಳನ್ನ ನೋಡ್ಕೋಬೇಕು ಅಂಡ್ ಅದು ಮಾಡಬೇಕು ಇದು ಮಾಡಬೇಕು ಅಂತ. ಸೊ ಒಂದೇ ಟೈಮಲ್ಲಿ ಒಂದೇ ಕೆಲಸ ಮಾಡ್ಕೊಂಡು ಇದ್ದರೆ ಸೊ ಫಾಸ್ಟಾಗಿ ಆಗೋದೇ ಇಲ್ಲ. ಈಗಂತೂ ನನಗೆ ಅಗರೋ ಏರ್ ಫ್ರೈಯರ್ನ ತೊಗೊಂಡಾಗಿಂದ ನನಗೆ ಸ್ವಲ್ಪ ಕೆಲಸ ಕಡಿಮೆನೇ ಆಗಿದೆ ಅಂತ ಅನಿಸುತ್ತೆ. ಸೊ ಯಾಕಂದರೆ ನೀವೇ ನೋಡಿ, ನನ್ನ ಮನೇಲಿ ಮಾಡೋ ಅಂಥ ಪ್ರತಿಯೊಂದು ಅಡುಗೆನೂ ಇದರಲ್ಲಿ ಏನಾದರೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಡೈರೆಕ್ಟಾಗಿ. ಈಗ ಚೌಳೆಕಾಯಿ ಮಾಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ. ಸೊ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ಚೌಳೆಕಾಯಿನ ನಾವು ಹಂಚಲೆಲ್ಲ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಚೆನ್ನಾಗಿ ಹುರ್ಕೊಳ್ತೀವಲ್ಲ ಹಸಿ ವಾಸನೆ ಹೋಗೋವರೆಗೂ. ಸೊ ನಾನು ಆ ಟೈಮ್ನ ನಾನು ಅಲ್ಲಿ ನಿಂತ್ಕೊಂಡು ಮಾಡೋದನ್ನ ಸೇವ್ ಮಾಡ್ಕೊಂಡಿದ್ದೀನಿ. ಅಂದರೆ ಏರ್ ಫ್ರೈಯರಲ್ಲಿ ಇಟ್ಬಿಡ್ತೀನಿ. ಅವಾಗವಾಗ ಒಂದು 5 ಮಿನಿಟ್ಸ್ಗೆ ಒಂದ್ಸಲ ಸ್ವಲ್ಪ ತಿರುಗಿಸ್ತಾ ಇದ್ದರೆ ಮುಗೀತು. ಸೊ ಆ ಥರ ನಾನು ವೆಜಿಟೇಬಲ್ಸ್ನೆಲ್ಲ ಕುಕ್ ಮಾಡೋದಕ್ಕೆ ಆ್ಯಂಡ್ ನನಗೆ ಈಸಿ ಆಗೋ ಥರ ಈ ಏರ್ ಫ್ರೈಯರ್ ತುಂಬ ಚೆನ್ನಾಗಿ ನನಗೆ ಇಷ್ಟ ಆಯಿತು, ವರ್ಕ್ ಆಗ್ತಾ ಇದೆ ನನಗೆ. ಅಷ್ಟೇ ಅಲ್ಲ, ಎಷ್ಟೊಂದು ನಾವು ಆಯಿಲೆಲ್ಲ ಹಾಕಿ ಮಾಡೋ ಅಂಥ ಅಡುಗೆಗಳೆಲ್ಲ ಬರೀ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಥವಾ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಯೂಸ್ ಮಾಡಿಕೊಂಡು ಎಲ್ಲ ಥರದ ಫ್ರೈಸು ಮಾಡ್ಕೋಬೋದು ಆ್ಯಂಡ್ ಒಳ್ಳೆ ರೆಸಿಪೀಸ್ನ ಟ್ರೈ ಮಾಡ್ಬೋದು. ಇದರಲ್ಲಿ ಖಂಡಿತ ಶೇರ್ ಮಾಡ್ತೀನಿ, ನೀವು ಕೇಳ್ತಾ ಇರ್ತೀರಾ ಏರ್ ಫ್ರೈಯರಲ್ಲಿ ಇನ್ನೂ ಒಳ್ಳೆ ರೆಸಿಪೀಸ್ನೆಲ್ಲ ತೋರಿಸಿ ನಮಗೆ ಅಂತ. ಖಂಡಿತ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಹಾಗಲಕಾಯಿ ಇತ್ತು ಮನೇಲಿ, ಹಾಗಲಕಾಯಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಸೊ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಈ ಹಾಗಲಕಾಯಿ ಫ್ರೈ. ನಾನಂತೂ ಒಂದು ಸಲನೂ ಟ್ರೈ ಮಾಡೋದಕ್ಕೆ ಹೋಗಿರಲಿಲ್ಲ ಈ ಹಾಗಲಕಾಯಿನ, ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಇಲ್ಲೇನು ಮಾಡ್ಕೊಂಡಿದ್ದೀನಿ ಅಂದರೆ ಹಾಗಲಕಾಯಿಗೆ ರೌಂಡಲ್ಲಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿರುವಂಥದ್ದು ಸೀಡ್ಸ್ನೆಲ್ಲ ತಗೊಂಡ್ಬಿಟ್ಟಿದ್ದೀನಿ. ಈ ಥರ ಮಾಡಿಕೊಂಡು ಇದಕ್ಕೆ ಈಗ ಸ್ವಲ್ಪ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ಸ್ವಲ್ಪ ಖಾರ, ನಮಗೆ ಖಾರನೂ ಅಷ್ಟೇ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಕಹಿಯಾಗಿ ಬಂದುಬಿಡುತ್ತೆ. ಕೆಲವೊಬ್ಬರು ಕಹಿ ಇರುತ್ತೆ ಅಂತೇಳ್ಬಿಟ್ಟು ಈ ಹಾಗಲಕಾಯಿನ ತಿನ್ನೋದಕ್ಕೆ ಹೋಗೋದಿಲ್ಲ. ಬಟ್ ನಮಗೆ ಹೆಲ್ತ್ ವೈಸ್ ನೋಡಿಕೊಂಡ್ರೆ ತುಂಬಾ ಒಳ್ಳೆಯದು ಈ ಹಾಗಲಕಾಯಿ ಅನ್ನೋದು. ನೀವು ಒಂದು ತಿಂಗಳಿಗೆ ಅಟ್ಲೀಸ್ಟ್ ಒಂದು ಸಲ ಆದರೂ ಈ ಹಾಗಲಕಾಯಿನ ತೊಗೊಳ್ಳಿ, ಅದರಿಂದ ನಮಗೆ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ. ಆ್ಯಂಡ್ ಯಾರಿಗೆಲ್ಲ ಡಯಾಬಿಟಿಕ್ಸ್ ಇರುತ್ತಲ್ಲ ಅಂಥವ್ರು ಈ ಹಾಗಲಕಾಯಿನ ರೆಗ್ಯುಲರಾಗಿ ತೊಗೊಳೋದ್ರಿಂದ ನಿಮ್ಮ ಇನ್ಸುಲಿನ್ ಲೆವೆಲು ತುಂಬ ಕಂಟ್ರೋಲಿಗೆ ಬರುತ್ತೆ, ಸ್ಪೈಕ್ ಆಗಲಾರ್ದಂಗೆ ನೋಡ್ಕೊಳ್ಳುತ್ತೆ, ಆಯಿತಾ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡಿರೋದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು. ಸೊ ಇವೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ತೋರಿಸಿದ್ನಲ್ಲ ಆ ಥರ ಮಿಕ್ಸ್ ಮಾಡಿಕೊಂಡು ಇದನ್ನೂ ಅಷ್ಟೇ ನಾನು ಏರ್ ಫ್ರೈಯರಲ್ಲೇ ಮಾಡ್ತಾ ಇರೋದು. ನೋಡಿ ಎಷ್ಟು ಈಸಿ ಆಗಿಬಿಡುತ್ತಲ್ಲ ಈ ಥರ ಎಲ್ಲ ಅಡುಗೆಗಳನ್ನೂ ಏರ್ ಫ್ರೈಯರಲ್ಲಿ ಮಾಡಿಬಿಟ್ರೆ ನನಗಂತೂ ಖುಷಿ ಅನಿಸ್ಬಿಡುತ್ತೆ. ಸೊ ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಅಲ್ಲ, ನಿಮಗೆಲ್ಲ ಗೊತ್ತಿರೋ ಥರ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿರೋ ಈ ಏರ್ ಫ್ರೈಯರಲ್ಲಿ ಯಾವ ಥರ ಎಲ್ಲ ನಾವು ಯೂಸ್ ಮಾಡ್ಕೋಬೋದು, ನಾನು ಯಾವ ಥರ ಪರ್ಸ್ನಲಾಗಿ ಯೂಸ್ ಮಾಡ್ತಿದ್ದೀನಿ ಅನ್ನೋದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವ್ಲಾಗಲ್ಲಿ ಅಷ್ಟೇ.
ಇದನ್ನ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಖಂಡಿತ ನಾನು ರೆಕಮೆಂಡ್ ಮಾಡ್ತೀನಿ. ನಾವು ಕೊಡೋ ಅಂಥ ದುಡ್ಡಿಗೆ 100% ವರ್ತ್ ಇದೆ ಈ ಪ್ರಾಡಕ್ಟು. ನನಗಂತೂ ತುಂಬಾ ಇಷ್ಟ ಆಯ್ತಪ್ಪ. ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಏನು ಮಾಡಿಕೊಡ್ಬೇಕು ಸ್ನ್ಯಾಕ್ಸ್ ಅಂತ ಚಿಂತನೆ ಮಾಡಲ್ಲ. ಈಗೀಗಂತೂ ಆರಾಮಾಗಿ ಮನೇಲಿ ಏನಿರುತ್ತಲ್ಲ ಅದನ್ನು ಇದರಲ್ಲಿ ಮಾಡಿಕೊಟ್ಟು ಆರಾಮಾಗಿ ಕೊಟ್ಬಿಡ್ಬೋದು. ಅದು ಡೀಪ್ ಫ್ರೈನೂ ಮಾಡೋ ಹಾಗಿಲ್ಲ. ಆ್ಯಂಡ್ ಇಲ್ಲಿ ನಾನು ಹೇಳಿದ್ನಲ್ಲ ಏರ್ ಫ್ರೈಯರಲ್ಲಿ ನಾನು ಹಾಗಲಕಾಯಿ ಫ್ರೈ ಮಾಡಿದ್ದೆ ಅಂತ. ಸೊ ಅವನ್ನೆಲ್ಲ ಹಾಕಿಬಿಟ್ಟು ಟೈಮ್ನ ಸೆಟ್ ಮಾಡಿಕೊಂಡು ಒಂದು 15 ನಿಮಿಷ 20 ನಿಮಿಷದಲ್ಲಿ ನಾವು ಟೈಮ್ ಸೆಟ್ ಮಾಡಿಕೊಂಡು ಈ ಥರ ಆಗಿದ್ದಾವೆ ನೋಡಿ. ಎಷ್ಟು ಕ್ರಂಚಿಯಾಗಿತ್ತು ಆ್ಯಂಡ್ ತುಂಬಾ ಇಷ್ಟ ಆಯಿತು ನನಗೆ. ಮನೆಯಲ್ಲಿ ಎಲ್ಲರಿಗೂ ಇಷ್ಟಪಟ್ಟರು. ಕಹಿ ಇರುತ್ತಲ್ಲ ಆ ಥರ ಅನಿಸೋದೇ ಇಲ್ಲ. ಒಂದು ಸಲ ನೀವು ಈ ಥರ ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಏರ್ ಫ್ರೈಯರ್ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕ್ರಂಚಿ ಆಗೋವರೆಗೂ ಅದನ್ನು ನಾವು ಫ್ರೈ ಮಾಡ್ತಾ ಇರಬೇಕು. ಸೊ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಒಂದು ಜೋಳದ ರೊಟ್ಟಿ ಜೊತೆಗೆ ಸ್ವಲ್ಪ ಚೌಳೆಕಾಯಿ ಪಲ್ಯ ತೊಗೊಂಡಿದ್ದೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಮಾಡ್ಕೊಂಡಿರೋವಂಥ ಹಾಗಲಕಾಯಿ ಫ್ರೈ ಸ್ವಲ್ಪ ಆ್ಯಂಡ್ ಕ್ಯಾರೆಟು. ಸೊ ಇವೆಲ್ಲ ನಾನು ತೊಗೊಂಡಿರೋ ಅಂಥದ್ದು ಊಟ ಮಧ್ಯಾಹ್ನಕ್ಕೆ. ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಈವ್ನಿಂಗ್ ಹೇಳಿದ್ನಲ್ಲ ಊರಿಂದ ತಮ್ಮ ಅವರೆಲ್ಲ ಬರ್ತಾಯಿದ್ರು. ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಫ್ರೀ ಇರೋಣ ಅಂಥೇಳಿ ಏನೆಲ್ಲ ಕೆಲಸ ಇತ್ತು ಅವನ್ನೆಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಏನಾಯಿತು ಗೊತ್ತಾ, ಸ್ವಲ್ಪ ಡೀಪ್ ಡಿಸ್ಕಷನ್ ನಡೀತಾ ಇದೆ ನನಗೂ ತಂಗಿಗೂ. ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀರ. ನಮ್ಮ ತಂಗಿನೂ ಅಷ್ಟೇ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ಲು. ಅದಕ್ಕೆ ಏನು ಮಾಡಬೇಕು, ಲೈಕ್ ಯಾವ ಥರ ಅವಳಿಗೆ ಸಲ್ಯೂಷನ್ ಸಿಗುತ್ತೆ ಅಂಥೇಳಿ ಹೇಳ್ತಾ ಇದ್ದೆ. ಎಷ್ಟೊಂದು ಜನಕ್ಕೆ ಏನಾಗುತ್ತೆ ಅಂತಂದರೆ ಪಿಂಪಲ್ ಆಗ್ತಾ ಇರುತ್ತೆ. ಸೊ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಪಿರಿಯಡ್ಸ್ ಎಲ್ಲ ಹತ್ರ ಇದ್ದಾಗ ತುಂಬಾ ಪಿಂಪಲ್ಸ್ ಆಗ್ತಿರುತ್ತೆ, ಆ್ಯಕ್ನೆ ಆಗ್ತಿರುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಓವರ್ ವೆಯ್ಟ್ ಇದ್ರೂ ಆ್ಯಕ್ನೆ ಆಗ್ತಿರುತ್ತೆ. ಮತ್ತು ಡ್ಯಾಂಡ್ರಫ್ ಎಲ್ಲ ಪ್ರಾಬ್ಲಮ್ ಇದ್ರೂ ಎಲ್ಲ ಈ ಥರ ಬಂದೇ ಬರುತ್ತೆ ಪಿಂಪಲ್ಸ್ ಎಲ್ಲ. ಬಟ್ ಏನಾಗುತ್ತೆ ಗೊತ್ತಾ, ಕೆಲವ್ರಿಗೆ ಪಿಂಪಲ್ಸ್ನ ಟಚ್ ಮಾಡದೇ ಇದ್ರೂ ಮಾರ್ಕ್ ಹಂಗೆ ಉಳ್ಕೊಂಬಿಡುತ್ತೆ. ಸೊ ಪಿಂಪಲ್ಸ್ ಆಗಿಬಿಟ್ಟು ಕೆಲವೊಬ್ಬರಿಗೆ ಮಾರ್ಕ್ ಏನು ಉಳ್ಕೊಳ್ಳಲ್ಲ. ಇನ್ನೂ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಪಿಂಪಲ್ ಹೇಳ್ತೀನಿಲ್ಲ, ಟಚ್ ಮಾಡದೇ ಇದ್ರೂ ಮಾರ್ಕೆಲ್ಲ ಹಾಗೆ ಉಳ್ಕೊಂಬಿಡುತ್ತೆ. ಆ್ಯಂಡ್ ಫ್ರೀಕ್ವೆಂಟಾಗಿ ಅವ್ರಿಗೆ ತುಂಬಾ ಆ್ಯಕ್ಟಿವ್ ಆ್ಯಕ್ನೆಸ್ ಇರುತ್ತೆ. ಸೊ ಅಂಥದಕ್ಕೆಲ್ಲ ಸೊಲ್ಯೂಷನ್ ಯಾವ ಥರ ನಾವು ತೊಗೋಬೇಕು ಅಂತ ನೀವು ಎಷ್ಟೊಂದು ಜನ ನನಗೂ ಕೇಳ್ತಿರ್ತೀರ. ಸೊ ಫಸ್ಟು ನಮಗಿರೋ ಪ್ರಾಬ್ಲಮ್ ಏನು ಅಂತ ನಮಗೆ ಗೊತ್ತಾಗಬೇಕು. ಸೊ ಅವಾಗ ಗೊತ್ತಾದಾಗ ಮಾತ್ರ ಅದಕ್ಕೆ ಕರೆಕ್ಟಾಗಿ ನಾವು ಟ್ರೀಟ್ ಮಾಡಿದಾಗ ಅದು ಮತ್ತೆ ಬರಲಾರ್ದಂಗೆ ನೋಡ್ಕೋಬೋದು. ಸೊ ಅದು ಗೊತ್ತಿಲ್ಲದೆ ನಾವು ಯಾವ್ಯಾವುದೋ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಲೈಕ್ ಎಷ್ಟೇ ಯೂಸ್ ಮಾಡಿದ್ರು, ಎಷ್ಟೇ ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರು ಅದರಿಂದ ರಿಸಲ್ಟ್ಸ್ ಬರೋದಿಲ್ಲ, ಇನ್ನೂ ಅದರಿಂದ ಜಾಸ್ತಿ ಆಗ್ತವೆ. ಅದನ್ನೇ ಹೇಳ್ತಾ ಇದ್ದೆ ಇಲ್ಲಿ ಅವಳಿಗೆ ಏನಾಗುತ್ತೆ ಅಂದರೆ ಪಿಂಪಲ್ಸ್ ಮಾರ್ಕ್ ಹಾಗೆ ಉಳ್ಕೊಂಬಿಡುತ್ತೆ. ಸೊ ನಾನು ಏನು ಟ್ರೈ ಮಾಡಲಿ, ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಲಿ ಅಂತ ಕೇಳ್ತಿದ್ದೆ. ನಾನು ಅವಳಿಗೆ ಏನಂತ ಹೇಳಿದೆ ಅಂದರೆ ಜಸ್ಟ್ ಒಂದೇ ಒಂದು ಸಲ ನೀನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ಟ್ರೈ ಮಾಡು. ಯಾಕಂದರೆ ನನಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅದರಿಂದ. ಸೊ ನಿನಗೆ ಈ ಥರ ಪ್ರಾಬ್ಲಮ್ ಇದೆ, ಸೊ ಏನೇನೆಲ್ಲ ನೀನು ಯೂಸ್ ಮಾಡ್ತಾ ಇದೆಯಾ ಈಗ ಸ್ಕಿನ್ ಕೇರ್ಗೆ ಅವನ್ನೆಲ್ಲ ಮೆನ್ಷನ್ ಮಾಡಿಬಿಟ್ಟು ನೀನು ಒಂದ್ಸಲ ಟ್ರೈ ಮಾಡು. ಸೊ ಡೆಫಿನೆಟ್ಲಿ ಅವರು ಸರ್ಟಿಫೈಡ್ ಡರ್ಮೋಟೊಲಜಿಸ್ಟಿಂದ ನಿಮಗೆ ಕನ್ಸಲ್ಟೇಷನ್ ಸಿಗುತ್ತೆ ಆ್ಯಂಡ್ ನಿನ್ನ ಸ್ಕಿನ್ಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸ್ ಕೊಡ್ತಾರೆ. ಸೊ ಒಂದು ಸಲ ಇದನ್ನು ಟ್ರೈ ಮಾಡು. ಸೊ ಡೆಫಿನೆಟ್ಲಿ ನಿನಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತೇಳ್ಬಿಟ್ಟು ಅವಳ ಕೈಲಿ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸನ್ನ ನಾನು ಇನ್ನು ಆರ್ಡರ್ ಮಾಡಿಸ್ತಾ ಇದೆ. ಆ್ಯಂಡ್ ಆರ್ಡರ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಕೂಪನ್ ಕೋಡ್ನ ಅಪ್ಲೈ ಮಾಡೋದು ಮಾತ್ರ ಮರಿಬೇಡಿ. ಸೊ ಡೆಫಿನೆಟ್ಲಿ ನಿಮಗೆ 100 ರೂಪೀಸ್ ಇನ್ಸ್ಟಂಟ್ ಡಿಸ್ಕೌಂಟ್ ಸಿಗುತ್ತೆ. ಸೊ ನಿಮಗೂ ಏನಾದರೂ ಸ್ಕಿನ್ ಇಶ್ಯೂಸ್ ಇದೆ, ನಾವು ಸರ್ಟಿಫೈಡ್ ಡರ್ಮೋಟೊಲಜಿಸ್ಟಿಂದ ನಮ್ಮ ಸ್ಕಿನ್ಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಥ್ರೂ ನೀವು ಕನ್ಸಲ್ಟೇಷನ್ ತೊಗೊಂಡು ನಿಮಗಿರುವಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ರಾಖಿ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಲಡ್ಡು ಮತ್ತು ಆರಾಧ್ಯಗೆ ಇಬ್ಬರಿಗೂ ಮ್ಯಾಚಿಂಗ್ ಔಟ್ಫಿಟ್ನ ನಾನು ತೊಗೊಂಡಿದ್ದೆ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರಲ್ಲ. ಸೊ ಇದನ್ನು ನಾನು ಫಸ್ಟ್ ಕ್ರೈಯಿಂದ ತೊಗೊಂಡಿದ್ದು. ಲಿಂಕ್ಸ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಲಡ್ಡು ಅಂತೂ ನೋಡಿ ಎಷ್ಟು ಏನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದ. ಆ್ಯಂಡ್ ಇಲ್ಲಿ ತಮ್ಮನ ಮಗಳು ಬಂದಿದ್ದು, ಇಬ್ಬರೂ ಸೇರಿಕೊಂಡು ಎಷ್ಟು ತರಲೆ ಮಾಡ್ತಾ ಇದ್ದಾರೆ ಅಂಥೇಳಿ. ಆ್ಯಂಡ್ ಈಗ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ನೀವು ನೋಡಿ ಇಷ್ಟ ಆಗುತ್ತೆ. ಆ್ಯಂಡ್ ಒಳ್ಳೆ ಮೆಮೊರೀಸ್ನ ಶೇರ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಆನೆ ಸಿಂಗಾರಿ ಕ್ಲಾಪ್ಸ್ ಅವನು ನೋಡು Happy birthday to you. Happy birthday to you. Singari anta martiya.
ಬೇಡ ಫಸ್ಟ್ ಕುಂಕುಮ ಹಚ್ಚು, ಸಣ್ಣ ಸಣ್ಣ ಕುಂಕುಮ. ಕೈ ಬಿಡು ಅಲ್ಲ ನೋಡ ಬಿಟ್ಟುಗೆ ಕಟ್ಟೆ ಅವನಿಗೆ ಹಂಗೆ ಕುಂಕುಮ ಹಚ್ಚ ಕಟ್ತೀಯ ಕರೆಕ್ಟಾಗಿ ಕಟ್ಟಬೇಕು. ಅಶು ಏ ಪಿಂಟು ಬಾ ನಿನ್ ಕೈ కాదు వాన వచ్చింది అయినా కూడా చల్లలేదు ఇక్కడ బయలుకో సరి పింటు సరి ಇಲ್ಲ ಪಿಂಡು ಪಿಂಟು ನೋಡಿ ಬಾ ಈ ಕಡೆ ಆಮೇಲೆ ಉದಯಂತವನ್ನ ಆರತಿ ಬೆಳಗು ಚೆನ್ನಾಗಿ ಕೂರಿಸ್ಕೊಡ್ರಿ ಪಿಂಟು ಕೈ ಕರೆಕ್ಟಾಗಿ ಬಾ ಪಿಲಿ ವಾಡ್ನಿ ಪಿಂಟುಲಿ ಪಿಂಟು ಬಾಪ ಪಿಂಟು ಬಾಲ ಪಿಂಟಿಲ್ ಬಾ ಈ ಕಡೆ ನೋಡ ಹೇಳಿ ತೋರಣಗಲ್ಲ ಇಬ್ರು ಸೇರಿ ಬಂದ ರಾಖಿ ಪಂಡ ಚೆನ್ನಾಗಿರ್ಬೇಕು. ಸ್ವೀಟ್ ತಿನ್ಸು, ಲಡ್ಡು ಒಂದು ಸ್ವಲ್ಪ ತಿನ್ಸು. ಸರಿ ತಗೋ. ಇಲ್ಲ ಯಾಕೆ ಬಂದು ಅಳಬಾರ್ದು. ಅದು ಕೊಟ್ಬಿಡು, ಅದು ಕೊಟ್ಬಿಡು, ಜಲ್ದಿ ಕೊಟ್ಬಿಡು ಇಷ್ಟು. ಮೇಲೆ ಮೇಲೆ ಹೋಗಿಯಮ್ಮ ಅದೊಳಗೆ ಕೊಟ್ಬಿಡು. ಕಾಲು ಮುಗಿಸೋದು ಬೇಡ. ಕೆಳಗೆ ಕೊಡು ಅಂತೇಳಿ. ಏನು ಕಾಲು ಮುಗಿಸೋದು ಬೇಡ. ಮುಗಿಸು. ಕಾಲು ಪಿಂಟುದು ಕಟ್ಲದ ಪಿಂಟುದು ಸುತ್ತಿ ನಮ್ದ್ರಾಗ ಫೋಟೋ ಎಡ್ಜಿನಾಗ ಅಲ್ಟಿಮೇಟ್ ಬರ್ತಾವ. ಐಫೋನ್ ಏನು ಕೆಲ್ಸಕ್ಕೆ ಬರಂಗಿಲ್ಲ. ಕಿತ್ತಿಬಿಟ್ಯಾ ಗೊತ್ತಿಲ್ಲ ನೀನು ಇಟ್ಕೊಂಡ, ಅದಕ್ಕೆ ನೀನು ಮಾಮೂಲು ತಂದೆ ಸುಮ್ಮನೆ ನೀ ಏ ಸ್ವೀಟ್ ಓನ್ಲಿ ಹಾಟ್. ಮಾಡುತ್ತೆ ನೋಡ್ರಿಲೆ ಇಬ್ರು ಅಮ್ಮ ಏನಕ್ಕಪ್ಪ ಚೆನ್ನಾಗಿದೆ ನಮ್ಮವ. ಚೆನ್ನಾಗಿದೆ ಮಾಡು. ರಾಕೇಶ ಕರ್ರ ಕಾಣಕತ್ತಾನೆ ಬೆಳಕ. ನೋಡ್ರಿ ಚಿಕ್ಕಮ್ಮ ನೋಡ್ರಿ పాప హాయ్ పాప ಮಕ್ಕಳ ಟಿಕೆಟ್ ఓయ్ ಅದು ಎಷ್ಟು ದೊಡ್ಡದು ಇಲ್ಲ ಇಲ್ಲ ಕುಂಕುಮ ಚೆನ್ನಾಗಿ. ಒಂದು ನಿಮಿಷ. ಈ ರಾಖಿ ಹಬ್ಬ ಬಂದಾಗೆಲ್ಲ ನಮಗೇನು ನೆನಪಾಗುತ್ತೆ ಗೊತ್ತಾ, ನಮ್ಮವ್ವರಿಗೂ ನಾವು ಚಿಕ್ಕವರಿದ್ದಾಗ ಅಮ್ಮಗೆ ಅವ್ರ ತಮ್ಮಂದಿರೆಲ್ಲ ಎಷ್ಟೊಂದು ಜನ ಇದ್ದಾರೆ. ಸೊ ಅವ್ರು ರಾಖಿ ಎಲ್ಲ ಕಟ್ಸ್ಕೊಂಡಾಗ ಅಮ್ಮನಿಗೆ ದುಡ್ಡೆಲ್ಲ ಕೊಡ್ತಿದ್ರಲ್ಲ, ಅದನ್ನು ಅಮ್ಮ ನಮ್ಮವ್ವರಿಗೂ ಶೇರ್ ಮಾಡಿಬಿಡ್ತಿದ್ರು. ಸೊ ಆ ಖುಷಿ ಅವಾಗ ಚಿಕ್ಕವರಲ್ಲ ಇನ್ನು ರಾಖಿ ಹಬ್ಬ ಬಂದರೆ ಅದೇ ನೆನಪಾಗ್ತಿರುತ್ತೆ. ನಾವೇನು ಮಾಡ್ತಿದ್ವಿ ಅಂದರೆ ನಮಗೆ ಇಷ್ಟ ಆಗೋವಂಥ ಫೇವ್ರೆಟ್ ಥಿಂಗ್ಸ್ನೆಲ್ಲ ಅಮ್ಮ ಕೊಟ್ಟಿರುವಂಥ ದುಡ್ಡಲ್ಲಿ ತೊಗೊಂಡ್ಬಿಟ್ಟು ನಾನು ಇದು ತೊಗೊಂಡಿದ್ದೀನಿ ಅದು ತೊಗೊಂಡಿದ್ದೀನಿ ಅಂತೇಳಿ ನಾವು ಮೂವರು ಈ ಥರ ಆ ಮೆಮೊರೀಸೇ ನೆನಪಾಗುತ್ತೆ ರಾಖಿ ಹಬ್ಬ ಬಂದಾಗ. ಆ್ಯಂಡ್ ನಾವೇನು ಮಾಡ್ತಿದ್ವಿ ಗೊತ್ತಾ, ತಮ್ಮನಿಗೆ ರಾಖಿ ಕಟ್ಬಿಟ್ಟು ಅಮ್ಮನ ಹತ್ರ ಗಿಫ್ಟ್ ಇಸ್ಕೊತಿದ್ವಿ. ಅಮ್ಮ ರಾಖಿ ಕಟ್ಟಿದ್ದೀವಲ್ಲ, ಅವ್ನು ದೊಡ್ಡವನಾದ್ಮೇಲೆ ಜಾಬ್ ಎಲ್ಲ ಮಾಡಬೇಕಾದ್ರೆ ಅವ್ನು ಕೊಡ್ತಾನೆ ಬಿಡು, ಸೊ ಈಗ ನೀನೇ ಕೊಡು ನಮಗೆ ಅಂತೇಳಿ. ಸೊ ರಾಖಿ ಅಂದರೆ ಅದೇನೋ ಮಿಕ್ಸ್ಡ್ ಫೀಲಿಂಗ್ಸು, ಎಮೋಷನ್ಸು ಇದೇ ನಮಗೆ ಎವ್ರಿ ಟೈಮ್ ರಾಖಿ ಬಂದಾಗ ನಾವು ಮೂವರು ಇದನ್ನಂತೂ ನೆನೆಸ್ಕೊಂತೀವಿ. ಏನೋ ಒಂಥರ ಖುಷಿ. ಈ ಹಳೆ ನೆನಪುಗಳೆಲ್ಲ
ನೆನೆಸ್ಕೊಂಡಾಗ. ಆ್ಯಂಡ್ ಇಲ್ಲಿ ಈ ಥರ ಸಿಂಪಲ್ಲಾಗಿ ನಮ್ಮ ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಮನೆಯಲ್ಲಿ ಸಬ್ಬಕ್ಕಿ ಪಾಯಸ ಮಾಡಿದ್ದೆ, ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ನೈಟು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿತ್ತು. ಸೊ ಹಾಗಾಗಿ ಏನು ಮಾಡಿದೆ ಅಂದರೆ ನೈಟ್ ಏನು ಡಿನ್ನರ್ನ ನಾನು ಪ್ರಿಪೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಮನೆಯಲ್ಲಿ. ಸೊ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನೈಟು ಹೊರಗಡೆ ಊಟ ಮಾಡಿಕೊಂಡು ಈ ಥರ ಸಿಂಪಲ್ಲಾಗಿ ನಮ್ಮ ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ನೋಡಿ. ಬಟ್ ಇನ್ನೂ ಒಂದೇನು ಅಂತಂದರೆ ಲಾಸ್ಟ್ ಟೈಮ್ ರಾಖಿ ಕಟ್ಟಿದಾಗ ಪಿಂಟು ಕಡೆಯಿಂದ ಒಂದು ಗಿಫ್ಟು, ಅಮರ್ತ್ಯನ ಕಡೆಯಿಂದ ಇನ್ನೊಂದು ಗಿಫ್ಟು. ಸೊ 2 ಗಿಫ್ಟು ಆರಾಧ್ಯಕ್ಕೆ ಸಿಕ್ಕಿತ್ತು. ಸೊ ಈ ಸಲನೂ ಅವಳು ತುಂಬಾ ಎಕ್ಸೈಟ್ಮೆಂಟಲ್ಲಿದ್ಲು, ಯಾವ ಥರ ನನಗೆ ಸರ್ಪ್ರೈಸ್ ಗಿಫ್ಟ್ ಸಿಗುತ್ತೆ ಅಂತ. ಬಟ್ ತುಂಬಾ ಮಳೆ ಬರ್ತಿತ್ತು ಹಿಂದಿನ ದಿನ. ಸೊ ಇವತ್ತಿನ ಬೆಳಗ್ಗೆಯಿಂದ ಅಂತ ಹೇಳಿದ್ದಲ್ಲ, ಹಂಗಾಗಿ ಹೊರಗಡೆ ಹೋಗಿ ನಾವು ಗಿಫ್ಟ್ ಎಲ್ಲ ತರೋದಕ್ಕಾಗಿರಲಿಲ್ಲ. ಸೊ ಅವಳು ಗಿಫ್ಟ್ ಒಂದು ಪೆಂಡಿಂಗ್ ಇದೆ, ಅದನ್ನು ತೊಗೊಳ್ತೀವಿ, ನಿಮಗೆ ಸರ್ಪ್ರೈಸಾಗಿ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಅವಳು ಸುಮ್ಮನೆ ಖುಷಿ ಆದಳು. ಸೊ ಮಕ್ಕಳಿಗೆ ಈ ಥರ ಗಿಫ್ಟ್ಸು ಅವು ಇವು ಕೊಟ್ಟಾಗ ಈ ರಾಖಿಗಳು ಏನಿರುತ್ತಲ್ಲ ಅವ್ರಿಗೂ ಮೆಮೊರೀಸ್ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಎಕ್ಸೈಟ್ಮೆಂಟ್ ಇರುತ್ತೆ ಮಕ್ಕಳಲ್ಲಿ. ಚಿಕ್ಕ ಪುಟ್ಟ ಗಿಫ್ಟ್ಸೇ ಆಗಿರ್ಬೋದು, ಅವ್ರಿಗೆ ಖುಷಿ ಕೊಡೋ ಅಂಥದ್ದನ್ನ ತೆಗೆದುಕೊಟ್ರೆ ಮಕ್ಕಳು ಖುಷಿ ಪಡ್ತಾರೆ. ಇದು ಬಂದುಬಿಟ್ಟು 2ನೇ ರಾಖಿ ಅಮರ್ತ್ಯನಿಗೂ ಆರಾಧ್ಯನಿಗೂ. ಸೊ ಮಕ್ಕಳಿಗೆ ಈ ರಾಖಿ ಹಬ್ಬನ ಏನಕ್ಕೆ ಸೆಲೆಬ್ರೇಟ್ ಮಾಡ್ಕೋಬೇಕು, ಏನಕ್ಕೆ ಮಾಡ್ಕೊತೀವಿ ಅನ್ನೋದನ್ನ ಸೊ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಬಂದಾಗ ಅವ್ರಿಗೆಲ್ಲ ತಿಳಿಸ್ಕೊಟ್ರೆ ಪ್ರತಿಯೊಂದೂ ಅವ್ರೂ ಎಲ್ಲ ಕಲಿತಾರೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.